ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದು ಅಡ್ವಾನ್ಸ್. ಮನೆಗೆ ಲಕ್ಷ್ಮಿ ಬಂದಾಗ ಬೇಡ ಅಂತ ಹೇಳ್ಬಾರ್ದು. ಅದರಲ್ಲೂ ಇದು ನಾನು ಕೊಡ್ತಾ ಇರೋದು ಮೊದಲನೇ ಆರ್ಡ್ರು. ಒಂಥರ ಬೋಣಿ ಅಂತ ಅನ್ಕೊಳ್ಳಿ. ತಗೊಳ್ಳಿ. ಇವ್ರು ತಗೊಳ್ಳೋದಿಲ್ಲ, ನೀವು ತಗೊಳ್ಳಿಮ್ಮ. ಕುತ್ಕೊಂಡು ತಿನ್ನೋರಿರೋ ಈ ಕಾಲದಾಗೆ ನಮ್ಗೆ ಇಷ್ಟು ದೊಡ್ಡ ಆರ್ಡ್ರು ಕೊಟ್ಟು ಅಡ್ವಾನ್ಸ್ಗೆ ಅಂತಾನು ದುಡ್ಡು ಕೊಡ್ತಾ ಇದ್ದೀರಾ. ಇದಕ್ಕೆ ಏನ್ ಹೇಳ್ಬೇಕು ಗೊತ್ತಾಯ್ತಾ ಇಲ್ಲ ಅಣ್ಣ. ಮನುಷ್ಯ ಅಂದ್ಮೇಲೆ ಒಬ್ರಿಗೊಬ್ರಿಗೆ ಸಹಾಯ ಮಾಡಬೇಕು, ಇಲ್ಲಾಂದ್ರೆ ಮನುಷ್ಯತ್ವಕ್ಕೆ ಬೆಲೆಯಲ್ಲಿರುತ್ತೆ ಹೇಳಿ. ಅಣ್ಣ, ಜೀವನದಲ್ಲಿ ನಂಗೊಂದು ದೊಡ್ಡ ಆಸೆ ಏನಂದ್ರೆ ಈ ದೊಡ್ಡ ದೊಡ್ಡ ಸಮಾರಂಭಗಳಿಗೆ, ಮದ್ವೆಗಳಿಗೆ ಎಲ್ಲ ಹೂವಿನ ಡೆಕೋರೇಷನ್ ಮಾಡ್ತಾರಲ್ಲ, ಅದೇನೋ ಅಂತಾರಲ್ಲ, ಇವೆಂಟ್ ಮ್ಯಾನೇಜ್ಮೆಂಟ್. ಹಾ, ಈವೆಂಟ್ ಮ್ಯಾನೇಜ್ಮೆಂಟ್ ಅದನ್ನ ಮಾಡ್ಬೇಕು ಅಂತ. ನನ್ನ ಈ ಕನಸು ನಿಮ್ಮಿಂದ ನೆರವೇರ್ತೈತೆ ಅಂತ ಅನಿಸ್ತೈತೆ. ನಿಮ್ಮ ಕನಸೆಲ್ಲ ನನ್ಸಾಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಆಮೇಲೆ ಈ ದೊಡ್ಡ ಆರ್ಡ್ರ್ ಜೊತೆ ನಾನೊಂದು ಸಣ್ಣ ಆರ್ಡ್ರ್ ಇತ್ತು. ನನ್ನ ತಂಗಿ ಮದುವೆ ಮಾಡ್ತಾ ಇದ್ದೆ, ಮನೆ ಮಟ್ಟಿಗೆ ಆಗೋ ಮದುವೆ. ಸೊ ನಿಮ್ಮ ಮನೆ ಮದುವೆ ಅಂದ್ಕೊಂಡು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಡ್ಬೇಕು. ನನ್ನ ತಂಗಿ ಮದುವೆ. ಸರಿ, ನಾನಿನ್ ಬರ್ತೀನಿ. ಊಟನಾ? ಇಲ್ಲ, ನೆಕ್ಸ್ಟ್ ಟೈಮ್ ಬರ್ತೀನಿ. ನಮ್ಮಂತ ಬಡವ್ರ ಮನೆಗ್ ಬರಕ್ಕಿಲ್ವಾ ಅಂತ ಕೇಳ್ತಾವ್ರೆ. ಅಯ್ಯೋ, ನಾನೇನ್ ಶ್ರೀಮಂತ ಅಲ್ಲ, ಶ್ರೀಮಂತರ ಮನೇಲಿ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ಹಾಗೆ ನೋಡಿದ್ರೆ ಬಡವ್ರ ಮನೇಲಿ ಸಿಗೋ ಪ್ರೀತಿ, ವಿಶ್ವಾಸ, ನಂಬಿಕೆ ಇದೆಲ್ಲ ಶ್ರೀಮಂತರ ಮನೇಲಿ ಸಿಗಲ್ಲ. ಹಾಗಂತ ಎಲ್ಲ ಶ್ರೀಮಂತರು ಕೆಟ್ಟವರು ಅಂತ ಹೇಳ್ತಿಲ್ಲ. ನಮ್ಮ ಯಜಮಾನ್ರ ತರ ಒಳ್ಳೆಯವರು ಇರ್ತಾರೆ. ನಿಮ್ಗೆ ಅವ್ರನ್ನ ಒಂದ್ ದಿವಸ ಮೀಟ್ ಮಾಡಿಸ್ತೀನಿ. ನಮ್ಮ ಯಜಮಾನ್ರು ಮೀಟ್ ಮಾಡಿಸ್ತೀನಿ. ನೆಕ್ಸ್ಟ್ ಟೈಮ್ ಬರ್ತೀನಿ. ಹೌದಣ್ಣ, ಮನೇಲಿ ನಮ್ಮವ್ವ ಕೂಡ ಇರ್ತಾಳೆ. ಅವಳನ್ನ ಮಾತಾಡಿಸ್ದಂಗೂ ಆಯ್ತದೆ. ಮನೆಗ್ ಬಂದು ಒಂಚೂರು ಕಾಪಿ ಕುಡ್ಕೊಂಡು ಹೋಗಿ ಸಾಕು. ನೀವ್ ಇಷ್ಟೆಲ್ಲ ಹೇಳ್ತಾ ಇದ್ರ ಅಂದ್ಮೇಲೆ ಇಲ್ಲ ಅನ್ನಕ್ ಮನ್ಸೇ ಆಗ್ತಾ ಇಲ್ಲ. ಬನ್ನಿ, ಆಯ್ತು, ಹೋಗೋಣ. ಇಲ್ಲೋ ಚೋಟು, ಅಂಗಡಿ ನೋಡ್ಕೋತಾ ಇರು, ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.